ಹೋಗ್ತೀನಪ್ಪ ಕುಮಾರ, ಹೋಗ್ತೀನಿ ಈಗ. ಅದೇ ಅಣ್ಣ, ನಮಗೆ ಈ ಊರಲ್ಲಿ ಇದ್ದು ಸಾಕಾಗ್ಬಿಟ್ಟದೆ. ಓದಿ ಸಾಕು ನಾನು. ಅದಕ್ಕೋಸ್ಕರವಾಗಿ ಇಲ್ಲಿ ನೋಡ್ಬೇಕಾದ್ರೆ ನಮ್ಮ ಹಾಡಿಲಿ ಸರ್ಕಾರ ಕೊಡುವಂಥ ಮನೆನ ನೆನ್ಕೊಂಡು ನಾವು ಮಳೆಗಾಲದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಬೆಂಗಳೂರು ಕಡೆ ಹೋಗಿ ಏನಾದರೂ ದುಡ್ಡು ಮಾಡಿ ಮನೇನ ಇನ್ನೂ ಇಂಪ್ರೂವ್ ಮಾಡೋಣ ಅಂತೇಳಿ ನನ್ನ ಅಭಿಪ್ರಾಯ ಅಣ್ಣ. ಇದು ನಮ್ಮ 3 ಜನ ಬಿಟ್ಟು ಬಿಟ್ಟು ನೀವು ಊಟ ಏಕೆ ನಿಂದು ಏನು ಮಾಡೋಕ್ಕಾಗ್ತದಣ್ಣ? ಈಗಿನ ಪರಿಸ್ಥಿತಿಯಲ್ಲಿ ನೋಡುವಾಗ ಈ ಥರ ಒಂದು ಸರ್ಕಾರ ಮೀಸಲಾತಿನೇ ನಮ್ಗೆ ಸಿಗ್ತಾಯಿಲ್ಲ. ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕು, ಬೆಂಗಳೂರೆಲ್ಲರೂ ಹೋಗಿ ದುಡ್ಕೊಬಂದು ವ್ಯವಸಾಯ ಮಾಡಿ ಮನೇನ ಒಂದು ಇಂಪ್ರೂವ್ ಮಾಡೋವಂಥ ಯೋಚನೆ ಮಾಡಿದ್ದೀನಿ ನಾನು. ಆಯ್ತು. ನಾನೇನೋ ನನ್ನ ಭಾವನೆಗಳನ್ನ ಹೇಳಿದೆ, ನನ್ನ ಮನಸ್ಸಿಗೇನೋ ಬಂತು ಹೇಳಿದೆ. ಈ ಥರ ಚಿಂತೆ ಮಾಡ್ಕೊಂಡು ಕೂತಿದ್ದಿಲ್ಲ ಅಣ್ಣ. ಈಗ ನಾನು ಹೋಗೋದು ಬೇಡವಲ್ಲ, ನೀನು ಹೇಳ್ದಂಗೆ ನಾನು ಮಾಡ್ಕೊಂಡಿರೋದು ಊರಲ್ಲೋ ಅಥವಾ ಹೋಗೋದು ಬೇಡವ ಅನ್ನೋದನ್ನು ನೀನು ಹೇಳೋಣ. ನಿನ್ನ ನಿರ್ಧಾರ ಹೇಳಿದ್ರೆ ನಾನು ಏನೋ ಒಂದು ತೀರ್ಮಾನ ತಗೋತೀನಿ. ಆಯ್ತಪ್ಪ, ನಾನು ರಾತ್ರಿ ಎಲ್ಲ ಯತ್ನ ಮಾಡಿ ನೋಡಿದೆ. ನನಗೆ ಹೋಗಿ ನೀನು ಚೆನ್ನಾಗಿದ್ದು ಬಂದು ಇವ್ರಿಗೆ ಒಂದು ಕೀರ್ತಿ ತರಬೇಕು. ಹೋಗಿದ್ದು ಪಾಪ. ಕುಮಾರ, ಯಾಕೆ ಯತ್ನ ಮಾಡೆ ಸುಮಾರು ಕಾಸು ಕಿಸಿದ್ದ ನಾಳಕ್ಕೆ ನಮ್ಮ ಸಾವುಕಾರ ಇಸ್ಕೊಂಡು ಕೊಡ್ತೀನಿ. ನಾಳಕ ಎಲ್ಲ ಬಾಟೆ ಗಿಟ್ಟೆ ಎಲ್ಲ ರೆಡಿ ಮಾಡ್ಕ ಹೋಗ ಕಳಿಸ್ಕೊಡ್ತೀನಿ. ಒಳ್ಳೆದ? ಹಾಂ, ಆಯ್ತು. ಅಣ್ಣ ನಾನು ಕಣಣ್ಣ, ಕುಮಾರ ಮರ್ತ್ಬಿಟ್ಟಣ. ನಮ್ಮ ಕುಮಾರನಡ ಸಂತೋಷ ಸಂತೋಷ. ಯಾವ ಬಂದಪ್ಪ ಆಗಿದೆಯಣ್ಣ? ಇವಾಗ ಬಂದೆ ಕಣಣ್ಣ, ಏನ್ ನೋಡಕ್ಕಂತಾನೆ ಬಂದೆ. ಸುಮಾರು ಸಾಗೋಯ್ತು, ಇವತ್ತು ಬಂದೆ. ಬೆಂಗಳೂರಿಂದ ಬಂದೆ ಅಣ್ಣ ನಿನ್ನ ನೋಡಕ್ಕಂತಾನೆ. ತುಂಬ ಸಂತೋಷ. ನಮ್ಮ ಊರಿಗೆ ಒಳ್ಳೆ ಕೀರ್ತಿ ತಂದು ಕೊಡಪ್ಪ. ಬಂದ ನಮ್ಮ ಕುಮಾರ. ಅಣ್ಣ ಇದೆಲ್ಲ ಯಾಕೆ ಕಷ್ಟಪಡ್ತೀಯ? ಇದೆಲ್ಲ ಬೇಡ, ಇದು ಬಿಸಾಕ್ಬಿಡೋಣ. ಹೇಗಿದ್ರು ನಾನು ಬೆಂಗಳೂರಲ್ಲಿ ಹೋಗಿ ನನ್ನನ್ನು ನೀನು ಇಷ್ಟೆಲ್ಲ ಕಷ್ಟಪಟ್ಟು ಓದಿಸಿ ಬೆಂಗಳೂರು ಕಳಿಸಿ
ಇಷ್ಟೆಲ್ಲ ನಾನು ಒಂದು ಮುಂದೆ ಬರೋಕ್ಕೆ ನೀನೇ ಕಾರಣನ. ನೀನು ಇದ್ದಿದ್ದರಿಂದ ನಾನು ಇಷ್ಟೆಲ್ಲ ಒಂದು ಅನುಕೂಲತೆ ನೋಡಿ ಕಾರಲ್ಲಿ ಬಂದಿದ್ದೀನಿ. ಇಷ್ಟೆಲ್ಲ ಕಷ್ಟಪಡೋದು ಬೇಡ, ನನ್ನ ಜೊತೆಗೆ ಬಂದು ನೀನು ಇದ್ಬಿಡು ಬಾರಂತೆ ಬಾಳೋಣ. ನನ್ನ ಜೊತೆಲೇ ಬಾಳೋಣ. ಇದು ಹತ್ಕೋಣ.